ಹೇಗೆ ಆಚರಿಸಲಾಗುವುದು ಎಂದರೆ, ಮಹಿಳೆಯರು ಬಾಲಕಿಯರು ಕುಂಬಾರರ ಮನೆಯಿಂದ ಕರಿಹಸಿ ಮಣ್ಣಿನಿಂದ ತಯಾರಿಸುತ್ತಿದ್ದ ಗುಳ್ಳವ ದೇವತೆಯನ್ನು ತರುತ್ತಾರೆ. ಕೆಲವೊಮ್ಮೆ ಕುಂಬಾರರೇ ಗುಳ್ಳವ ದೇವತೆಯನ್ನು ಮನೆಗೆ ತಂದು ಕೊಡುವುದೂ ಇದೆ. ಕರ್ನಾಟಕದ ಭಾಗಗಳಲ್ಲಿ ಗುಳ್ಳವನ ಹಬ್ಬದ ಸೊಬಗು. ಈ ಭಾಗದ ವಿವಾಹಿತರು ಮತ್ತು ಅವಿವಾಹಿತರು ಆಷಾಢದ ಮಾಸದಲ್ಲಿ ಆಚರಿಸುವ ಪ್ರಮುಖ ಹಬ್ಬ ಇದಾಗಿದೆ. ನಗರ ಗ್ರಾಮೀಣ ಪ್ರದೇಶವನ್ನದೇ ಎಲ್ಲ ಕಡೆಯೂ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಈ ಹಬ್ಬವನ್ನು ಏಕೆ ಆಚರಿಸಲಾಗುತ್ತದೆ ಎಂದರೆ, ರೈತರು ಗುಳ್ಳವನಿಗೆ ಮುಂಗಾರು ಮಳೆಯ ದೇವತೆ ಎಂದು ಕರೆಯುತ್ತಾರೆ. ಗುಳ್ಳವ ದೇವತೆಗೆ ಹಲವಾರು ಹೆಸರುಗಳಿವೆ. ಗುಳ್ಳವ, ಗೊಳ್ಕವ್ವ, ಗೊಳ್ಳಕ್ಕವ್ವ. ಗುಳ್ಳವ ಜನಪದ ದೇವತೆ ಆಗಿದ್ದಾಳೆ. ಮುಂಗಾರು ಮಳೆಯು ರೈತರಿಗೆ ಹೊಲಗದ್ದೆಯಲ್ಲಿ ಉತ್ತಮ ಪೈರನ್ನು ಕೊಡುವುದು. ಆದ್ದರಿಂದ ಗುಳ್ಳವ ದೇವತೆಯ ಮಳೆ ಮತ್ತು ಸಂಪತ್ತಿನ ದೇವತೆ ಎಂದು ರೈತರು ಕರೆಯುತ್ತಾರೆ. ಬಂದರೆ ಉತ್ತರ ಕರ್ನಾಟಕದ ಹೆಂಗಳರಿಗೆ ಗುಳ್ಳವ ದೇವತೆಯನ್ನು ಕೊಂಡಾಡುವ ಖುಷಿ. ಹಾಡು ಆಚರಣೆ ಮೂಲಕ ಆಕೆಯನ್ನು ಆರಾಧಿಸುವ ಮಂದಿಗೆ ಈಕೆ ಮಳೆ ಮತ್ತು ಸಂಪತ್ತಿನ ದೇವತೆಯೂ ಹೌದು. ಅಕ್ಕ ಗುಳ್ಳವ್ವ ಬಂದ ಅರಿಶಿನ ಗುಳ್ಳವನ ಹೆಣ್ಮಗಳು ಆಡ್ಲಿಕ್ಕೆ ಹೋಗ್ಯಾಳ, ಬೇಡದಲ್ಲಿ ಬಂದಾಳ ಅಕ್ಕ ಗುಳ್ಳವ್ವ ಉತ್ತತಿ ಬನದಾಗ ತೊಟ್ಟಿಲ್ಲ ಕಟ್ಟಿ ಬಾಳ ಜೊಯಂದ ಅಕ್ಕ ಗುಳ್ಳವ್ವ ಅತ್ತನಿಗೆ ಹೋಗಿ ಕುತನಿ ತರ್ತೀನಿ ಮತ್ತೆ ಎಂದ ಬರದಿ ಅಕ್ಕ ಗುಳ್ಳವ್ವ ಬಾಗಲಕೋಟಿಗೆ ಹೋಗಿ ಗಳಿಗಳ ತರ್ತೀನಿ ಮತ್ತೆ ಎಂದ ಬರದಿ. ಕರ್ನಾಟಕದ ಊರಿನ ಹೆಸರುಗಳನ್ನು ಹೇಳುತ್ತಾ ಆಕೆಗೆ ಆರತಿ ಬೆಳಗುತ್ತಾರೆ. ಗುಳ್ಳವ ದೇವತೆಯ ಪೂಜೆಯ 5 ವಾರಗಳ ಬಳಿಕ ಮಹಿಳೆಯರು ಬಾಲಕಿಯರು ಸ್ನೇಹಿತರೊಂದಿಗೆ ಮನೆಯಲ್ಲಿ ಮಾಡಿದ ಭೋಜನವನ್ನು ಹೊಲಗದ್ದೆಗಳಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಊಟ ಆಟದೊಂದಿಗೆ ಮನರಂಜಿಸಿ ಸಂಜೆ ಹೊತ್ತಿಗೆ ಮನೆ ಸೇರುತ್ತಾರೆ. ಗ್ರಾಮೀಣ ವೈವಿಧ್ಯಮಯ ಆಚರಣೆ, ನಂಬಿಕೆ, ಸಂಪ್ರದಾಯಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಈ ಗುಳ್ಳವನ ಪೂಜೆಯ ಮಹತ್ವ ಪಡೆದಿರುವುದು ಸಂತೋಷದಾಯಕ ವಿಚಾರ. ನಮ್ಮ ಎತ್ತುಗಳನ್ನು ಶೃಂಗರಿಸುವ ಹಾಗೂ ಮಣ್ಣಿನ ಮೂರ್ತಿಗಳಿಗೆ ಪೂಜೆ ಸಲ್ಲಿಸುವ ಸಂಪ್ರದಾಯದೊಂದಿಗೆ ಭೂಮಿ ತಾಯಿಯನ್ನು ಪ್ರಕೃತಿಯ ಆದಿ ದೇವತೆ ರೂಪದಲ್ಲಿ ಕಾಣುವುದಕ್ಕಾಗಿ ಈ ಗುಳ್ಳವ ಆಚರಣೆಯಲ್ಲಿದೆ ಎನ್ನುವುದು ಪ್ರತೀತಿ. ಆಷಾಢ ಮಾಸದಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆ ನಂತರ ಬರುವ 4 ಅಥವಾ 5 ಮಂಗಳವಾರ ಸತತವಾಗಿ ನಾಗರ ಅಮಾವಾಸ್ಯೆವರೆಗೂ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಮನೆಗೆ ಸುತ್ತಲೂ ಹೂವು ರಂಗೋಲಿಯಿಂದ ಅಲಂಕರಿಸಿದ ಮರದ ಮನೆಯ ಮೇಲೆ ಕೂರಿಸಲಾಗುತ್ತದೆ. ಆ ದೇವತೆಗೆ ಕೆಂಪು ಬಣ್ಣದ ಗುಲಗಂಜಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.